ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ. ನಾನು ನಾಗೇಂದ್ರ ಬಾಬು. ಬಹಳ ಪ್ರಮುಖವಾದಂಥ ದಿನ ಇವತ್ತು. ಸಂಸತ್ ಕಲಾಪದಲ್ಲಿ ಇವತ್ತು ವಕ್ಫ್ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಿದೆ. ಆ ವಿಚಾರವಾಗಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಮಾತಾಡಿದರು. ಮಾತಿನಲ್ಲೇ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿತ್ತು. ವಿಜಯಪುರದ ವಕ್ಫ್ ಜಾಗದ ವಿಚಾರವಾಗಿ ರೈತರ ಕಣ್ಣೀರನ್ನು ಇಟ್ಕೊಂಡು ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. 100 ವರ್ಷಗಳಿಗೆ ಹಸ್ತಾಂತರ ಮಾಡಲಾಗಿದೆ. 2 ಲಕ್ಷ ಕೋಟಿ ಮೌಲ್ಯದ ವಕ್ಫ್ ಆಸ್ತಿ ಹಸ್ತಾಂತರ ಮಾಡಲಾಗಿದೆ ಅಂತೇಳಿ ಬೆಂಗಳೂರು ವಿಜಯಪುರದಲ್ಲಿ ಆಸ್ತಿಗಳನ್ನು ಕಬ್ಜಾಕ್ಕೆ ಯತ್ನ ಮಾಡಲಾಗಿದೆ. 1,500 ಎಕರೆ ಜಮೀನು ಕಬ್ಜಾ ಮಾಡಲಾಗಿದೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ಮಾಡಿದಂಥ ಅಭಿಯಾನದ ವಿಚಾರವಾಗಿ ಕೂಡ ಉಲ್ಲೇಖ ಮಾಡಿದ್ದಾರೆ. कर्नाटक की मणिपट्टी समिति का रिपोर्ट में पढ़ रहा हूं. इसमें मेरा कुछ नहीं है, खड़े मत हो जाना. ये मणिपट्टी समिति का रिपोर्ट है. 29,000 एकड़ भूमि वक्फ की बिजनेस के उपयोग के लिए किराए पर दे दी. मान्यवर, 2001 से 2018 के बीच 2 लाख करोड़ की वक्फ की संपत्ति निजी संस्थानों को हस्तांतरित कर दी 100 साल की लीज पर. मान्यवर, बेंगलुरु में उच्च न्यायालय में बीच में पढ़ना पड़ा. 602 एकड़ भूमि को जब्त करने से रोकना पड़ा. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है वहां 5 स्टार होटल को महीने 12,000 रुपए के किराए से दे दिया. अब मान्यवर ये कहते हैं कि इसका हिसाब किताब न करो, इसकी देखरेख न करो. भाई, ये पैसा जो है देश के गरीब मुसलमान का है, ये गन्ना सोटों की चोरी के लिए नहीं. मान्यवर, कर्नाटक की ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿತ್ತು ರಾಜ್ಯದಲ್ಲಿ. ಇದರ ಬೆನ್ನಲ್ಲೇ ಸುಪಾರಿ ಆರೋಪವನ್ನ ಕೂಡ ಮಾಡಿದ್ರು MLC ರಾಜೇಂದ್ರ ಅವರು. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಶರಣಾದ A1 ಸೋಮು, ಕ್ಯಾತ್ಸಂದ್ರ ಠಾಣೆಗೆ ಬಂದು ಶರಣಾದಂತಹ ಸೋಮು ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೋಮು ಶರಣಾದ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. 3 ಈಗ ಆಲ್ರೆಡಿ ಪೊಲೀಸರ ಕೈಗೆ ತಗಲಾಕೊಂಡಿದ್ರು, ಪುಷ್ಪಾ ಸೇರಿದಂತೆ. ಈಗ A1 ಆರೋಪಿ ಸೋಮು, ಆತ ಕೂಡ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ನೋಡಿ, ಈತನೇ ಸೋಮು. ಸೋಮು ಮೇಲೆ ಗಂಭೀರವಾದಂಥ ಆರೋಪ ಮಾಡಿದ್ದಂಥ MLC ರಾಜೇಂದ್ರ ಅವರು ತನ್ನ ವಿರುದ್ಧ ಪಿತೂರಿಯನ್ನ ಮಾಡಲಾಗ್ತಾ ಇದೆ, ಸಂಚು ಮಾಡಲಾಗಿತ್ತು. ನೋಡಿ, ಸೋಮು ಬಂದು ಅಲ್ಲಿ ಶರಣಾಗ್ತಾರೋ, ಸ್ಟೇಷನ್ಗೆ ಶರಣಾಗೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ. ತುಮಕೂರು ಪೊಲೀಸರ ಮುಂದೆ ಅಂದರೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಆಗಮಿಸಿದ ಸೋಮು ಈಗ ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ. ಈತನಿಗೆ ಸುಪಾರಿ ಕೊಡಲಾಗಿತ್ತು ಅಂತೇಳಿ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದು MLC ರಾಜೇಂದ್ರ ಅವರು. ನೇರವಾಗಿ ಠಾಣೆಗೆ ಬಂದಿದ್ದಾರೆ, ಪೊಲೀಸ್ ಠಾಣೆಗೆ. 6 ಜನರ ವಿರುದ್ಧ FIR ದಾಖಲಾಗಿತ್ತು, 6+ ಅದರ್ಸ್ ಅಂತೇಳಿ. 6
ಆಪ್ತ ಸಿಬ್ಬಂದಿಗೆ ಸಿಐಡಿ ಒಂದು ಕಡೆ ನೋಟಿಸ್ ಅನ್ನು ಕೊಟ್ಟಿದೆ, ಮತ್ತೊಂದು ಕಡೆ ತುಮಕೂರು ಪೊಲೀಸರು ಮೂವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಂಜೆ ಸೋಮು ನೇರವಾಗಿ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಎಕ್ಸ್ಕ್ಲೂಸಿವ್ ದೃಶ್ಯ. ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾ ಇದ್ದ ಸಂದರ್ಭದ ದೃಶ್ಯ. ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಸೆಷನಲ್ಲಿ ಪ್ರಸ್ತಾಪ ಆಗಿತ್ತು. ಆ ಬಳಿಕ ಹನಿ ಟ್ರ್ಯಾಪ್ ಇಂದ ಹೋಗಿ ಸುಪಾರಿ ಕೊಟ್ಟು ಕೊಲೆಗೆ ಯತ್ನ ನಡೆಸಲಾಗಿತ್ತು ಅಂತೇಳಿ ಆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು, ಗಂಭೀರವಾದಂಥ ಆರೋಪ. ಸಚಿವರ ಬೆನ್ನಲ್ಲೇ ಪುತ್ರ MLC ಕೂಡ ಒಂದು ದೂರನ್ನ ಕೊಟ್ಟಿದ್ರು. ಈಗ ಆರೋಪಿ ಸರೆಂಡರ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ, ವಿಚಾರಣೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, MLC ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ A1 ಆರೋಪಿ ಸೋಮ ಅಲಿಯಾಸ್ ಜೈಪುರ ಸೋಮ ಏನಿದೆ ಆತ ಆ ಪ್ರಕರಣ ದಾಖಲಾದ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ. ಈತನಿಗಾಗಿ ಪೊಲೀಸರು ಕೂಡ ಕಳೆದ 4-5 ದಿನದಲ್ಲೂ ಕೂಡ ಹುಡುಕಾಟವನ್ನು ಕೂಡ ನಡೆಸಿದ್ರು. ಆದ್ರೆ ಇವತ್ತು ಸಂಜೆ 6 ಗಂಟೆ ಸಮಯದಲ್ಲಿ ಕ್ಯಾಸಂದ್ರ ಪೊಲೀಸ್ ಠಾಣೆಗೆ ಆತ A1 ಆರೋಪಿ ಸೋಮ ಹಾಗೂ A3 ಆರೋಪಿಯಾಗಿದ್ದಂತಹ ಅಮಿತ್ ಇಬ್ಬರು ಜೊತೆಯಲ್ಲೇ ಬಂದು ಪೊಲೀಸರಿಗೆ ಶರಣಾಗಿರುವಂತದ್ದು. ಸದ್ಯ ಏನು ತನಿಖಾ ತಂಡ ಏನಿತ್ತು, ಈಗ ಮಾಗಡಿ DYSP ಪ್ರವೀಣ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಏನು ಸೋಮನನ್ನ ಈಗ ಪೊಲೀಸರು ಈಗ ವಶಕ್ಕೆ ಪಡೆದು ಈಗ ಆತನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಬಳಿಕ ಏನೋ ಕೆಲವೇ ಗಂಟೆಗಳಲ್ಲಿ ಸೋಮ ಮತ್ತೆ ಏನು A3 ಆರೋಪಿ ಅಮಿತ್ ಇದ್ದಾನೆ ಆತನನ್ನು ಕೂಡ ಈಗ ಜಿಲ್ಲಾಸ್ಪತ್ರೆಗೆ ಕರೆದು ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಹಿಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ನಾಗೇಂದ್ರ ಬಾಬು, ಸದ್ಯ ಈಗ ಕ್ಯಾಸಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಒಂದು ಕಚೇರಿಯಲ್ಲಿ ಈಗ ಸೋಮ ಮತ್ತೆ A3 ಆರೋಪಿ ಅಮಿತ್ ನನ್ನ ಈಗ ಪೊಲೀಸರು ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈತ ಸುಪಾರಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಅಂದ್ರೆ ಈತನಿಗೆ ಸುಪಾರಿಯನ್ನ ಕೊಟ್ಟವರು ಯಾರು ಅಂದ್ರೆ ರಾಜೇಂದ್ರನ ಕೊಲೆ ಮಾಡಲು ಮತ್ತೆ 70 ಲಕ್ಷ ಹಣಕ್ಕೆ ಯಾರು ಮಾತುಕತೆಯನ್ನ ಮಾಡಿದ್ರು ಮತ್ತೆ 5 ಲಕ್ಷ ಹಣವನ್ನ ಯಾರ ಅಕೌಂಟ್ಗೆ ಕೂಡ ಹಾಕಿದ್ದ. ಈ ರೀತಿಯಾಗಿ ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ಸೋಮನನ್ನ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ತನಿಖಾ ತಂಡ ಈಗ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಕೂಡ ಈ ವಿಚಾರಣೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹನಿ ಟ್ರ್ಯಾಪ್ ಬಗ್ಗೆ ದಾಖಲೆಗಳಿವೆ ಅಂತೇಳಿ ವಿಧಾನಸಭೆಯಲ್ಲಿ ಅಬ್ಬರಿಸಿದ ಸಹಕಾರ ಸಚಿವ KN ರಾಜಣ್ಣ ಇದೀಗ 3 ದಿನಕ್ಕೆ ಯೂಟರ್ನ್ ಹೊಡೆದ್ಬಿಟ್ರ ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಬೆಂಗಳೂರು ಮನೆಯಲ್ಲಿ CCTV ಇದೆ ಅಂತ ಅನ್ಕೊಂಡೆ, ದಾಖಲೆ ಇದೆ ಅಂತ ಹೇಳಿದ್ದೆ ಅಂತ ಉಲ್ಟಾ ಹೊಡೆದಿದ್ದು ರಾಜಣ್ಣ. ಕೊನೆಗೆ ಗೃಹ ಸಚಿವರಿಗೆ ಈ ಬಗ್ಗೆ ದೂರನ್ನು ಕೊಟ್ಟಾಗ ಸರ್ಕಾರ ವಿಚಾರಣೆಯ ಜವಾಬ್ದಾರಿ ವಹಿಸಿದ್ದು CIDಗೆ. ಇದೀಗ ವಿಚಾರಣೆಗೆ ಹಾಜರಾಗುವಂತೆ KN ರಾಜಣ್ಣ ಅವರ 6 ಆಪ್ತ ಸಿಬ್ಬಂದಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ ಈಗ ಸೀರಿಯಸ್. ಸಚಿವರ 6 ಆಪ್ತ ಸಿಬ್ಬಂದಿಗೆ CID ನೋಟಿಸ್. ಇಡೀ ನಾಡಿನ ಕುತೂಹಲ ಕೆರಳಿಸಿದ ಇತ್ತೀಚೆಗಿನ ಕೇಸ್ ಅಂದ್ರೆ ಅದು ಸಹಕಾರ ಸಚಿವ KN ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ. ಸಚಿವರಿಗೆ ಹನಿಬಲೆ ಹೆಣದ ಬಗ್ಗೆ ವಿಧಾನಸಭೆಯಲ್ಲೇ ಪ್ರಸ್ತಾಪವಾಗಿದ್ದೇ ತಡ ಇದನ್ನ ಸದನದಲ್ಲೇ ಹೌದೆಂದು ಒಪ್ಪಿಕೊಂಡಿದ್ದು ಸಚಿವ KN ರಾಜಣ್ಣ. ಇದೀಗ ಈ ಕೇಸ್ಗೆ ಸಿಕ್ಕಿದೆ ಗಂಭೀರ ತಿರುವು. ಯಾಕಂದ್ರೆ ಕೇಸ್ನ ವಿಚಾರಣೆ ಕೈಗೆತ್ತಿಕೊಂಡಿರೋ CID ಇದೀಗ ಹನಿ ಟ್ರ್ಯಾಪ್ ಕೇಸ್ ಸಂಬಂಧ 6 ಮಂದಿಗೆ ನೋಟಿಸ್ ಕೊಟ್ಟಿದೆ. ತಮ್ಮ ಮೇಲೆ ತಮ್ಮ ಬೆಂಗಳೂರು ನಿವಾಸದಲ್ಲೇ 2 ಸಲ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ಅದರ ಬಗ್ಗೆ ರಾಜಣ್ಣ ದೂರಿದ ಹಿನ್ನೆಲೆ CIDಗೆ ಇಡೀ ಕೇಸ್ ವಿಚಾರಣೆಗಾಗಿ ಒಪ್ಪಿಸಿದ್ದು ಗೃಹ ಸಚಿವ G. ಪರಮೇಶ್ವರ್. ಅದರಂತೆ ಇದೀಗ ಎನ್ಕ್ವೈರಿ ಶುರು ಹಂಚಿಕೊಂಡಿರೋ CID ಈ ಸಂಬಂಧ ಸಚಿವರ ಬೆಂಗಳೂರು ನಿವಾಸದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೆ CID ನೋಟಿಸ್ ಜಾರಿ ಮಾಡಿದೆ. ಸಚಿವ KN ರಾಜಣ್ಣ ವಿಶೇಷ ಕರ್ತವ್ಯಾಧಿಕಾರಿ, 2 ಅಂಗರಕ್ಷಕರು, ಬೆಂಗಳೂರಿನ ಆಪ್ತ ಸಹಾಯಕರು, ಮನೆ ಕೆಲಸದ ಸಿಬ್ಬಂದಿ, ಸಚಿವರ ಮಾಧ್ಯಮ ಸಂಯೋಜಕರು ಒಳಗೊಂಡಂತೆ ಒಟ್ಟು 6 ಜನರಿಗೆ ನೋಟಿಸ್ ಕೊಡಲಾಗಿದೆ. ಅದರಂತೆ ಇವತ್ತು ಮಧ್ಯಾಹ್ನದ ಬಳಿಕ 3 ಹಾಜರಾತಿಗಾಗಿ ಸೂಚಿಸಿರೋ CID ಇನ್ನುಳಿದ 3 ನಾಳೆ ವಿಚಾರಣೆಗೆ ಬರುವಂತೆ ಕಟ್ಟಪ್ಪಣೆ ಮಾಡಿದೆ.
ಬೆಂಗಳೂರಿನಲ್ಲಿ ಸಿಐಡಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇಡೀ ದೇಶದ ಗಮನ ಸೆಳೆದ ಸಚಿವರ ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಹಂತದ ವಿಚಾರಣೆಗಾಗಿ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿದೆ. ಉಳಿದಂತೆ ಈಗ ವಿಚಾರಣೆ ನಡೆಸುತ್ತಿರೋ ಸಿಐಡಿ ಕೊಡೋ ವರದಿ ಆಧರಿಸಿ ಮುಂದಿನ ತನಿಖಾ ವಿಧಾನದ ಬಗ್ಗೆ ನಿರ್ಧರಿಸಲಿದೆ. ಇದೀಗ ಸಚಿವರ ಆಪ್ತ ಸಿಬ್ಬಂದಿ ಬಳಿ ಬೆಂಗಳೂರು ನಿವಾಸಕ್ಕೆ 2 ಸಲ ಶಂಕಿತ ಹನಿ ಟ್ರ್ಯಾಪ್ ಸಂಚುಕೋರರು ಆಗಮಿಸಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಪಡೆಯಲಿದೆ ಸಿಐಡಿ. ಹಾಗೆ ನೋಡಿದರೆ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿರೋ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ರಾಜಣ್ಣ ಹೇಳಿದ್ದು ಈ ಬಗ್ಗೆ ತಮ್ಮ ಬಳಿ ಸೂಕ್ತ ದಾಖಲೆಗಳಿವೆ ಅಂತ. ಆದರೆ 3-4 ದಿನಗಳು ಕಳೆಯೋ ಹೊತ್ತಿಗೆ ಸಚಿವರಲ್ಲಿ ಮೊದಲಿದ್ದ ಗಟ್ಟಿತನ ಕಾಣಲೇ ಇಲ್ಲ. ತಮ್ಮ ಬಳಿ ಪ್ರಬಲ ಸಾಕ್ಷ್ಯಾಧಾರ ಇದೆ ಅಂತ ವಿಧಾನಸಭೆಯಲ್ಲಿ ಅಬ್ಬರಿಸಿದ ರಾಜಣ್ಣ ಆ ನಂತರ ಹೊಡೆದಿದ್ದು ಉಲ್ಟಾ. ಬೆಂಗಳೂರಿನ ನಿವಾಸದ ಸಿಸಿಟಿವಿ ಇದೆ ಅನ್ಕೊಂಡು ದಾಖಲೆ ಇದೆ ಅಂತ ಹೇಳಿದ್ದೆ. ಇದರಲ್ಲಿ ಹನಿ ಟ್ರ್ಯಾಪ್ ಸಂಚುಕೋರರು ಬಂದು ಹೋಗಿರೋ ಬಗ್ಗೆ ದೃಶ್ಯಾವಳಿ ದಾಖಲಾಗಿರಬಹುದು ಅನ್ನೋ ಅಂದಾಜಿನಲ್ಲಿ ತಾವು ದಾಖಲೆ ಇರೋ ಬಗ್ಗೆ ಪ್ರಸ್ತಾಪಿಸಿದ್ದೆ. ಬಟ್ ಅಲ್ಲಿ ಆಮೇಲೆ ಬೆಂಗಳೂರಿನ ನಿವಾಸದಲ್ಲಿ ನೋಡಿದಾಗ ಸಿಸಿಟಿವಿಯೇ ಇರಲಿಲ್ಲ. ಹೀಗಾಗಿ ತಾವು ಅಂದ್ಕೊಂಡಂತೆ ದಾಖಲೆ ಕೊಡೋಕೆ ಆಗ್ತಿಲ್ಲ ಅಂತ ಕೈ ಚೆಲ್ಲಿದ್ದು ಸಚಿವ ಕೆಎನ್ ರಾಜಣ್ಣ. ಇದೇ ರಾಜಕೀಯ ವಲಯದಲ್ಲಿ ನಾನಾ ವ್ಯಾಖ್ಯಾನಕ್ಕೆ ಕಾರಣ ಆಗಿದ್ದು. ರಾಜಣ್ಣ ಸಾಫ್ಟ್ ಆಗಿದ್ರ ಹಿಂದೆ ಕಾಣದ ಕೈಗಳು ಕೈವಾಡ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಂಥದ್ರಲ್ಲಿ ಇದೀಗ ಸಿಐಡಿ ವಿಚಾರಣೆ ಕೈಗೆತ್ತಿಕೊಂಡಿದೆ. ಈಗಲಾದ್ರೂ ರಾಜಣ್ಣ ಆರೋಪದಲ್ಲಿ ಹುರುಳಿದ್ಯಾ ಅನ್ನೋ ಅಂಶಕ್ಕಂತೂ ಸಿಗಲಿದೆ ಕ್ಲಾರಿಟಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಸಿಐಡಿ ತನಿಖಾ ತಂಡ ಚುರುಕುಗೊಳಿಸಿದೆ. 6 ಆಪ್ತ ಸಿಬ್ಬಂದಿಗೆ ಸಿಐಡಿ ನೋಟಿಸನ್ನು ಕೊಟ್ಟಿದೆ. ಇವತ್ತು 3 ಜನಕ್ಕೆ ಹಾಜರಾಗೋದಕ್ಕೆ ಸೂಚನೆ ಕೊಟ್ಟಿತ್ತು. ನಾಳೆ ಇನ್ನುಳಿದಂಥ 3 ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಅಂದರೆ 2 ಹಂತಗಳಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಸಿಐಡಿ ಮುಂದಾಗಿದೆ. ಗೃಹ ಸಚಿವರಿಗೆ ಕಳೆದ ವಾರ ರಾಜಣ್ಣ ಅವರು ದೂರನ್ನು ಕೊಟ್ಟಿದ್ದರು. ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಖುದ್ದು ಮನವಿಯನ್ನು ಕೊಟ್ಟು ಬಂದಿದ್ದರು. ಅಂದರೆ ದೂರಲ್ಲ, ಅದು ಮನವಿಯನ್ನು ಕೊಟ್ಟು ಬಂದಿದ್ದರು. ಆ ಬೆಂಗಳೂರು ಮನೆಯಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು 2 ಬಾರಿ ಅಂತ. ಜೀನ್ಸನ್ನು ಧರಿಸಿ ಬಂದಿದ್ದಂಥ ಯುವತಿ, 25ರಿಂದ 30 ವರ್ಷದ ಆಸುಪಾಸಿನ ಯುವತಿ, ತಾನು ವಕೀಲೆ ಅಂತ ಹೇಳ್ಕೊಂಡು ಬಂದಿದ್ಲು. ಆ ಯುವತಿಯ ಜೊತೆಯಲ್ಲಿ ಒಬ್ಬ ಗಡ್ಡಧಾರಿ ಯುವಕ ಕೂಡ ಬಂದಿದ್ದ. ನನ್ನನ್ನು ವೈಯಕ್ತಿಕವಾಗಿ ಮೀಟಿಂಗನ್ನು ಮಾಡಬೇಕು ನಿಮ್ಮ ಜೊತೆ ಅಂತೇಳಿ ಹೇಳಿದಾಗ ಅದಕ್ಕೆ ಅವಕಾಶ ಇಲ್ಲ, ಏನಾದರೂ ಇತ್ತು ಅಂತಂದರೆ ಅಹವಾಲನ್ನು ಕೊಡಿ, ನಾನು ತಗೋತೀನಿ, ಗಮನಿಸ್ತೀನಿ ಅಂತ ಹೇಳಿ ಕಳಿಸ್ದೆ. ಅದಾದ ಬಳಿಕ ಇನ್ನೊಮ್ಮೆ ಬಂದಿದ್ದರು. ನನ್ನ ಕೈ ಹಿಡ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಕಪಾಳು ಕೊಡ್ದಿದ್ದೆ ಅಂಥೇಳಿ ಪರಮೇಶ್ವರ್ ಅವರಿಗೆ ಕೊಟ್ಟಂಥ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗಾಗಿ ಆ ಮನವಿ ಪತ್ರವನ್ನು ಕೊಂಡಂಥ ಗೃಹ ಸಚಿವರು ಅದನ್ನು ಆಧರಿಸಿ ತನಿಖಾ ಕ್ರಮಕ್ಕೆ ನಿರ್ಧಾರವನ್ನು ಮಾಡಿದರು. ರಾಜಣ್ಣವರ ಪುತ್ರ ಕೂಡ ಮೊದಲು ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದರು ನೋಡಿ. ಆ ಬಳಿಕ ಹನಿ ಟ್ರ್ಯಾಪ್ ಅಲ್ಲ, ಸುಪಾರಿ ಅಂತೇಳಿ ಟರ್ನ್ ಆಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಫಿಕ್ಸ್ ಆಗಿದೆ, ಸುಪಾರಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ಮುಂಗಡವಾಗಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದರು. ಆಡಿಯೋ ಸಮೇತವಾಗಿ ಇಟ್ಟಿದ್ರು. ತುಮಕೂರು ಎಸ್ಪಿಗೆ MLC ರಾಜೇಂದ್ರ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗಷ್ಟೇ ನೋಡಿದ್ವಿ, A1 ಆರೋಪಿ ಸೋಮು ತಾನಾಗೆ ತಾನು ಬಂದು ಸರೆಂಡರ್ ಆಗಿದ್ದಾನೆ. ಈಗ ಹನಿ ಟ್ರ್ಯಾಪ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸುಪಾರಿ ಕಡೆಯೇ ಕಾಕಿ ಫೋಕಸ್ ಅನ್ನ ಮಾಡ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿತ್ತು ಪೊಲೀಸರು. ಈಗ ಆಲ್ರೆಡಿ A1 ಆರೋಪಿ ಸರೆಂಡರ್ ಆಗಿದ್ದಾನೆ. ಈ ಸುಪಾರಿ ಕೊಲೆ ಯತ್ನ ಬಗ್ಗೆಯೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಕೇಸ್ ಹಾದಿ ಬೀದಿ ಅಂದರೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ದು ಹಾದಿಯನ್ನು ತಪ್ಪಿಡ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊದಲು ಅಬ್ಬರಿಸಿದ ಇಬ್ಬರು ಈಗ ಸೈಲೆಂಟ್ ಆದರು. ಅಪ್ಪ ದಾಖಲೆ ಇದೆ ಅಂದರು, ಇಲ್ಲ ಅಂತಂದರು. ಮಗ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ, ಅಪ್ಪ ಬಿಟ್ಟರು ನಾನು ಹೋರಾಟವನ್ನು ಮಾಡ್ತೀನಿ ಅಂತಂದರು. ಆಮೇಲೆ ಸುಪಾರಿ ಅಂದರು. ಅಪ್ಪ ಮಗ ಇಬ್ಬರು ಯೂಟರ್ನ್ ಹಿಂದೆ ಸರಿಯೋದಕ್ಕೆ ಆ ಒಂದು ಕರಿನೆರಳು ಇದೆಯಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇರಲಿ ನೋಡೋಣ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೆಕ್ಸ್ಟ್ ಸ್ಟೋರಿ. ಲೋಕಸಭಾ ಎಲೆಕ್ಷನಲ್ಲಿ ನಾವೆಲ್ಲ ಒಂದು ಹಂತ ಒಟ್ಟಾಗಿ ಹೋರಾಟವನ್ನು ನಡೆಸಿದ್ದು BJP ಮತ್ತು JDS. ಅಂದರೆ ನಾವೆಲ್ಲರೂ ಒಂದೊಂದೇ ಅಂತೇಳಿ ಮೈತ್ರಿ.
ಜೋಡೆತ್ತುಗಳಲ್ಲಿ ಹೋರಾಟವನ್ನು ನಡೆಸಿದ್ರು. ಆದರೆ ಈಗ JDS BJPಗೆ ಬೇಕೇ ಇಲ್ಲ. ಮೂಢ ಹಗರಣ ವಿರುದ್ಧ ಮೈಸೂರಿಂದ ಪಾದಯಾತ್ರೆ ಆರಂಭ ಮಾಡಿದಾಗಲೂ ತೆನೆ ಪಕ್ಷವನ್ನು ಕ್ಯಾರೆ ಅನ್ನಲಿಲ್ಲ ಕಮಲ ಪಡೆ. ಇದೀಗ ದರ ಏರಿಕೆ ವಿರುದ್ಧ BJP ಹಮ್ಮಿಕೊಂಡಿರುವ ಹೋರಾಟದಿಂದಲೂ JDS ತನ್ನ ದೂರ ಇಡೋದಕ್ಕೆ ಮುಂದಾಗಿದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಇದೇ ಈಗ ತೆನೆ ನಾಯಕರ ಪಿತ್ತ ನೆತ್ತಿಗೇರಿಸಿದ್ದು. ಈ ರಿಪೋರ್ಟ್ ನೋಡಿ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಒಂದೇ ಹೋರಾಟ. ಕಮಲದಳ ಮಧ್ಯೆ ಈಗ ಬಿರುಕಿನ ಒಳನೋಟ. ರಾಜ್ಯಾದ್ಯಂತ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಬೀದಿಗಿಳಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ವಿದ್ಯುತ್ ದರ ಸೇರಿದಂತೆ ಕಾಂಗ್ರೆಸ್ ಆಡಳಿತದಲ್ಲಿ ಸತತ ದರ ಏರಿಕೆ ವಿರುದ್ಧ ರಣಕಹಳೆ ಮೊಳಗಿಸಿದೆ ಕಮಲ ಪಾಳಾಯ. ಆದ್ರೀಗ ಇದೇ ದೋಸ್ತಿ ಪಕ್ಷ ಜೆಡಿಎಸ್ ಜೊತೆ ಬಿರುಕಿಗೆ ಕಾರಣ ಆಗ್ತಿದೆ. ಯಾಕಂದ್ರೆ ದರ ಏರಿಕೆ ವಿರುದ್ಧದ ಬಿಜೆಪಿ ಹೋರಾಟಕ್ಕೆ ಮೈತ್ರಿ ಪಕ್ಷ ಜೆಡಿಎಸ್ ಕಡೆಗಣಿಸಿದ್ದು ದೊಡ್ಡ ಬಿರುಕನ್ನ ಸೃಷ್ಟಿ ಮಾಡಿದೆ. ಹಾಗೆ ನೋಡಿದ್ರೆ ಇದೇ ಹೊಸದೇನಲ್ಲ. ಹೀಗೆ ಜೆಡಿಎಸ್ ಅನ್ನ ಬಿಟ್ಟು ಬಿಜೆಪಿ ಪ್ರತಿಭಟನೆಗಿಳಿದಿತ್ತು. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಮೇಲಿನ ಮುಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಆರಂಭದಲ್ಲಿ ಮೈಸೂರಿನಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಬಿಜೆಪಿ. ಆಗ್ಲೂ ಶುರುವಿನಲ್ಲಿ ಜೆಡಿಎಸ್ ಅನ್ನ ನಿರ್ಲಕ್ಷಿಸಿದ ಬಗ್ಗೆ ಎದ್ದಿತ್ತು ತಕರಾರು. ಆಮೇಲೆ ಹೇಗೋ ತೇಪೆ ಹಚ್ಚೋದ್ರಲ್ಲಿ ಸಕ್ಸಸ್ ಆಗಿತ್ತು HD ಕುಮಾರಸ್ವಾಮಿ. ಇದಾದ ಮೇಲೆ ಮತ್ತೆ ಅದೇ ರಾಗ ಎಳೆದಿದೆ ಬಿಜೆಪಿ. ಮೈತ್ರಿ ಪಕ್ಷ ಅಂದ್ಮೇಲೆ ಎಲ್ಲಾ ಹೋರಾಟಗಳಲ್ಲೂ ಜೊತೆಯಾಗಿ ಹೋಗ್ಬೇಕು. ಆದ್ರೆ ಇಲ್ಲಿ ದೊಡ್ಡಣ್ಣ ಬಿಜೆಪಿ ಮಾತ್ರ ಮೈತ್ರಿ ಪಕ್ಷ ಜೆಡಿಎಸ್ ಬಗ್ಗೆ ತೋರ್ತಾ ಇರೋದು ತಾತ್ಸಾರ ಭಾವ. ಇದೇ ಈಗ ಜೆಡಿಎಸ್ ಮುಖಂಡರ ಪಿತ್ತ ನೆತ್ತಿಗೇರಿಸಿದ್ದು. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ರೂಪಿಸುವಾಗ ಜೆಡಿಎಸ್ ಅನ್ನ ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದ್ದ ಬಿಜೆಪಿ ಇಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದೆ. ಏಕಾಂಗಿಯಾಗಿ ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಕೈಗೊಳ್ಳುವ ಮೂಲಕ ಜೆಡಿಎಸ್ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ. ಇದು ಸಹಜವಾಗಿ ಜೆಡಿಎಸ್ ಪಾಳಾಯದಲ್ಲಿ ತಕರಾರು ಎತ್ತೋಕೆ ಕಾರಣವಾಗಿದೆ. ಕಮಲ ಪಕ್ಷದ ಕ್ರಮದ ಬಗ್ಗೆ ಆಕ್ಷೇಪ ಹೊರಹಾಕಿದ್ದಾರೆ ಜೆಡಿಎಸ್ LP ನಾಯಕ ಸುರೇಶ್ ಬಾಬು. ಪದೇ ಪದೇ ಅದನ್ನೇ ಮರುಕಳಿಸುವಂಥದ್ದು ರೀತಿಯಲ್ಲಿ ಇವ್ರು ನಡ್ಕೋಬಾರ್ದು. ಯಾವಾಗಲೂ ಕೂಡ ಕೇಂದ್ರದವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು, ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತದೆ, ಆ ಥರ ಮಾಡ್ಕೋಬೇಡಿ. ಇಲ್ಲಿರ್ತಕ್ಕಂಥ ರಾಜ್ಯದ BJP ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನೇ ಒಂದು ಬಂದರೂ ಕೂಡ ಎರಡು ಪಕ್ಷ ಒಟ್ಟಾಗಿ ಜಂಟಿಯಾಗಿ ನಾವು ಹೋರಾಟ ಮಾಡಿದ್ರೆ ಅದ್ರ ಶಕ್ತಿನೇ ಬೇರೆ ಇರ್ತದೆ. ಆ ಥರ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಇಲ್ಯಾಕೆ ಸಂಕೋಚಿತ ಮನೋಭಾವ ಯಾಕೆ? ಇಲ್ಲೇನು ನಾವೇನು ಯಾರೂ ಕೂಡ ನಮ್ಮ ಇಬ್ಬರು ಉದ್ದೇಶ ಏನಿದೆ, ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ, ಈ ಬೆಲೆ ಏರಿಕೆಗಳನ್ನ ಮತ್ತು ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥ ಎಲ್ಲ ಹೊರೆಗಳನ್ನು ಕೂಡ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಎರಡೂ ಪಕ್ಷ ಒಟ್ಟಾಗಿರ್ಬೇಕಾದ್ರೆ ಯಾಕೆ ಈ ಥರ ವೈಯಕ್ತಿಕ ತೀರ್ಮಾನಗಳು ತಗೊಳ್ಳೋದು ಬೇಡ. ದೋಸ್ತಿಯ ಮೇಲೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗಬೇಕಿದ್ದ ಬಿಜೆಪಿ ಇಲ್ಲಿ ಜೆಡಿಎಸ್ ಅನ್ನ ನಿರ್ಲಕ್ಷಿಸಿದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ನಡುಗುವಂತೆ ಮಾಡೋಕೆ ಎರಡು ಪಕ್ಷಗಳು ಒಟ್ಟಿಗೆ ಹೆಜ್ಜೆ ಇಡಬೇಕು. ಒಗ್ಗಟ್ಟಿನ ಹೋರಾಟವಿದ್ರೆ ಖಂಡಿತ ಕಾಂಗ್ರೆಸ್ ಸರ್ಕಾರಕ್ಕೆ ದಿಗಿಲು ತರಬಹುದು ಅನ್ನೋದಿಲ್ಲಿ ಜೆಡಿಎಸ್ ಮುಖಂಡ ಶಾಸಕ ಸುರೇಶ್ ಬಾಬು ಅಭಿಮತ. ಒಟ್ಟಿನಲ್ಲಿ ಕಳೆದ ಲೋಕಸಭಾ ಎಲೆಕ್ಷನ್ನಿಂದ ಆರಂಭವಾಗಿರುವ ದೋಸ್ತಿ ಶಕೆ ಅದೇಕೋ ಏನೋ ಇತ್ತೀಚೆಗೆ ಮುರಿದು ಬೀಳುವ ಆತಂಕ ತಂದಿದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವ HDK ಎಷ್ಟೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರೂ ಇಲ್ಲಿ ಕಮಲ ಮಾತ್ರ ಹಿರಿಯಣ್ಣನ ಆಟವನ್ನ ಬಿಟ್ಟಿಲ್ಲ. ಇದೀಗ ಜೆಡಿಎಸ್ ಪಡೆಯೊಳಗೆ ಅಸಮಾಧಾನದ ಕಿಡಿ ಹೊತ್ತಿದೆ. ಇದು ಮುಂದೆ ಬೆಂಕಿಯಾಗಿ ಧಗಧಗಿಸುವ ಮುನ್ನ ಎಚ್ಚೆತ್ತುಕೊಳ್ಳದಿದ್ರೆ ಮೈತ್ರಿಗೆ ಎದುರಾಗಬಹುದು ಧಕ್ಕೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH